ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ ತೋಟ ತೋರಿಸ್ತೀನಿ ಬನ್ನಿ. ಸುಮಾರು ನಾನು ಪುಸ್ತಕದ ರಿವ್ಯೂ ಎಲ್ಲ ನಮ್ ತೋಟದಲ್ಲೇ ಮಾಡಿರೋದು. ಅದೇನೋ ಗೊತ್ತಿಲ್ಲ, ಮನೆ ಹತ್ರ ಮಾಡೋದ್ಕಿಂತ ನಮ್ ತೋಟದ ಹತ್ರ ಒಂಥರ ಖುಷಿ ಅನ್ಸುತ್ತೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ, ಹಾಗಾಗಿ ನಮ್ ತೋಟನ ಒಂದು ರೌಂಡ್ ಹಾಕೊಂಡ್ ಬರೋಣ. ಇದು ಶಿರಾ, ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ದೂರ ನಮ್ಮೂರು ಶಿರಾ. ಮೊದಲನೇದಾಗಿ ಇದು ನಮ್ದು ತೆಂಗಿನ ತೋಟ. ನಿಜ ಹೇಳ್ಬೇಕು ಅಂದ್ರೆ ಈಗ ಆಸ್ತಿ ಮಾಡೋದು, ತೋಟ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೆ ಹೀಗೆ ನಮ್ಮ ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು. ನಮಗ್ ಬೇಕಾದಂತ ಎಲ್ಲ ಅಂದ್ರೆ ಹಣ್ಣುಗಳು, ಆಯಾ ಕಾಲದಲ್ಲಿ ಯಾವ್ಯಾವ ಹಣ್ಣುಗಳು ಸಿಗ್ತಾವಲ್ಲ ಅವೆಲ್ಲನೂ ಸಹ ಈಗ ನಮ್ಗೆ ತಿನ್ಲಿಕ್ಕೆ ಸಿಗ್ತಾವೆ. ಈ ಕಾಲದಲ್ಲಿ ಮಾವಿನ ಗಿಡ ಬನ್ನಿ ತೋರಿಸ್ತೀನಿ. ನಮ್ ತೋಟದಲ್ಲಿ ಒಂದು 4 ಮಾವಿನ ಮರ ಇದಾವೆ. ಇದೊಂದು ಈಗ ಮಾವಿನ ಹಣ್ಣು ಕಾಣ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಕಿತ್ಬಿಟ್ಟಿದೀವಿ. ತುಂಬಾ ಜೋತ್ ಬಿದ್ದಿತ್ತು, ಸಿಹಿಯಾದ ಹಣ್ಣುಗಳಿರುವಂತ ಮರ. ಮತ್ತೆ ಇದು ಈಗಷ್ಟೇ 1-2 ವರ್ಷ ಆಯ್ತು. ನೇರಳೆ ಗಿಡ. ಈಗ ಪುಟ್ಟದು ತೆಂಗಿಂದು ಗಿಡ ನಾಟಿ ಮಾಡಿದೀವಿ. ಅದಿನ್ನೂ ಫಲಕ್ಕೆ ದೊಡ್ಡದು ಬಂದಿದೆ, ಅದ್ರಲ್ಲಿ ಯಾಕೋ ಒಂದಷ್ಟು ಹೋಗ್ಬಿಟ್ಟಿದ್ವು. ಹಾಗಾಗಿ ಇನ್ನ ಪುಟ್ಟದು ಬೆಳೆಯೋದಕ್ಕೆ ಈಗ ನಾಟಿ ಮಾಡಿ 1-2 ವರ್ಷ ಆಯ್ತು. ಮತ್ತೆ ಇದೊಂದು ಮಾವಿನ ಮರ. ತಳಿ ನಂಗೆ ನಿಜವಾಗ್ಲೂ ಯಾವ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಸ್ವೀಟ್ ಆಗಿದೆ. ಈ ಮರ ಅಂತೂ ಅದೆಷ್ಟು ಹಣ್ಣುಗಳನ್ನ ಬಿಟ್ಟು ಗೊತ್ತಿಲ್ಲ. ಇನ್ನು ಮೇಲೆ ಒಂದಷ್ಟು ಕೈಗೆ ಎಟಕದೇ ಇರೋವು ಸಿಕ್ಕಿದಾವೆ. ಯಾವುದನ್ನು ಕೂಡ ನಾವು ಮಾರಿಲ್ಲ, ಎಲ್ಲ ಅವರು ಇವರು ತಿಂದಿದೆ. ಇನ್ನೂ ಒಂದಷ್ಟು ಇದಾವೆ ಈಗ. ಅಲ್ಲಲ್ಲ ಕಾಣ್ತಾ ಇದಾವೆ ನೋಡಿ ಕಾಯಿಗಳು. ನಿಜ ಹೇಳ್ಬೇಕು ಅಂದ್ರೆ ತೋಟಕ್ಕೆ ಬರೋದಕ್ಕೆ ಇಷ್ಟ ಆಗದೆ ಇದೇ ಕಾರಣಕ್ಕೆ. ಆಯಾ ಸೀಸನ್ ನಲ್ಲಿ ಆಯಾ ಹಣ್ಣುಗಳನ್ನ ನೋಡಿ ಕಣ್ ತುಂಬ್ಕೋಬಹುದು, ಜೊತೆಗೆ ಕಿತ್ಕೊಂಡು ತಿನ್ಬಹುದು. ಹಾಗಾಗಿ ಖುಷಿ ಅನ್ಸುತ್ತೆ ತೋಟಕ್ಕೆ ಬರಕ್ಕೆ. ಅದ್ರ ಜೊತೆಗೆ ಶುದ್ಧ ಗಾಳಿ ಸಿಗುತ್ತೆ, ವಾತಾವರಣ ಕಣ್ಣಿಗೆ ಒಂಥರ ತಂಪು ಅನ್ಸುತ್ತೆ, ಹಿಂಪು ಅನ್ಸುತ್ತೆ ಕೇಳಲಿಕ್ಕೆ ಕಿವಿಗೆ. ಇದು ಬಾಳೆ ಗಿಡ. ಅದ್ ಯಾವ್ದು ಒಂಥರ ಅಷ್ಟೇನು ಸ್ವೀಟ್ ಆಗಿರಲ್ಲ, ಈ ಮೈಸೂರ್ ಕಡೆ ಬಾಳೆ ಅನ್ಸುತ್ತೆ. ಇದೊಂದು. ಮತ್ತೆ ಇದೆಲ್ಲ ಅಡಿಕೆ ತೋಟ, ಆಗ್ಲೇ ಫಸಲಿ ಬಂದಿದೆ. ಇದ್ರಲ್ಲಿ ಎಡದಾಯ ಅದು 2 ಇಟ್ಟಿದ್ದಾರೆ. ಇಲ್ಲೊಂದು ಸೀಬೆ ಗಿಡ ಇದೆ ನೋಡಿ. ಇವು ಅಷ್ಟೇ ಸೀಸನ್ ಮುಗೀತು, ಈಗ ಇನ್ನು ಸಣ್ಣದಾಗ ಆಗ್ತಾ ಇದೆ. ಗೌರಿ ಹಬ್ಬಕ್ಕೆ ಬರ್ಬೋದು. ಇದು ಸಸಿ ತೋಟ. ಸುಮಾರು 1,500 ಅಡಿಕೆ ಗಿಡಗಳನ್ನ ನಾಟಿ ಮಾಡಿದೀವಿ. ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿಸಿದೀವಿ. ಈಗ ಒಂದು 3 ವರ್ಷ ಆಯ್ತು ಇದನ್ನ ನಾವು ಕಟ್ಟಿ. ಮತ್ತೆ ಇಲ್ಲಿ ಒಂದು ಇತ್ತೀಚೆಗೆ ರೂಮ್ ಕಟ್ತಾ ಇದ್ದೀವಿ. ಇನ್ನ ಫಿನಿಶಿಂಗ್ ಹಂತದಲ್ಲಿದೆ. ಯಾರಕ್ ತಾನೇ ಆಸೆ ಇರಲ್ಲಲ್ವಾ ತೋಟದಲ್ಲಿ ಒಂದು ಮನೆ ಇರ್ಬೇಕು ಅಂತ. ನನಗಂತೂ ತುಂಬಾ ಆಸೆ ಏನಂದ್ರೆ ಒಂದು ಅರ್ಧ ಎಕರೆ ಜಮೀನಲ್ಲಿ ಚೆನ್ನಾಗಿ ಒಂದು ಮನೆ ಕಟ್ಕೋಬೇಕು ಅಂತ. ಆದ್ರೆ ನನ್ ಗಂಡನ್ಗೆ ಯಾಕೋ ಅದು ಇಷ್ಟ ಇಲ್ಲ. ಹಂಗಾಗಿ ಒಂದು ರೂಮು ಅಂದ್ರೆ ಇಲ್ಲಿ ಏನು ವಾಸ ಇರ್ಲಿಕ್ಕಲ್ಲ, ಇಲ್ಲಿನ ಐಟಮು ಅದೇನಾದ್ರು ಇಡ್ಲಿಕ್ಕೆ ಎಂದಾದ್ರೂ ಬಂದಾಗ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿದ್ದು ಎದ್ದೋಗೋಣ ಅಂತ. ಇಲ್ಲೇ ಒಂದು ಬಾವಿ ಇದೆ ನೋಡಿ. ಇದ್ರಲ್ಲಿ ನಮ್ ತೋಟಕ್ಕೆ ನೀರನ್ನ ಎತ್ಬೋದು. 2 ಬೋರ್ ಇದೆ, ಅದ್ರ ಜೊತೆಗೆ ಬಾವಿ. ಯಾಕೆ ಇಷ್ಟೊಂದು ಗಲೀಜಿದೆ ಅನ್ನೋದಾದ್ರೆ ತೋಟದ್ದು, ಹಂಗಾಗಿ ಅಲ್ಲಿ ಇಳಿಯೋದಕ್ಕೆ ಯಾವ್ದೇ ಮೆಟ್ಲು ಅದೇನು ಮಾಡಿಲ್ಲ. ಅದಕ್ಕೊಂದ್ ಸ್ವಲ್ಪ ಗಲೀಜ್ ಅನ್ಸುತ್ತೆ. ಅಲ್ಲಿ 2-3 ಹಲಸಿನ ಗಿಡ ಇದೆ. ಮತ್ತೆ ಇದು ಸೀಬೆ ಗಿಡ. ಇನ್ನ ಕೆಲವು ಹಣ್ಣಿನ ಗಿಡಗಳನ್ನ ಈಗಷ್ಟೇ ನಾಟಿ ಮಾಡಿದೀವಿ, ಅವಿನ್ನು ಹಣ್ಣಿಗೆ ಬಂದಿಲ್ಲ. ಹೊಸ ಗಿಡಗಳನ್ನ ಪರಿಚಯಿಸ್ಬೇಕು ನಮ್ ತೋಟಕ್ಕೂ ಅಂತ ಆಸೆ ಏನೋ ಇದೆ. ನಾವು ಇಲ್ಲೊಂದು ಬಿಲ್ವ ಪತ್ರೆ ಮರ ಇದೆ. ಇದರ ಇತಿಹಾಸ ಹೇಳೋದಾದ್ರೆ ಸುಮಾರು 45 ವರ್ಷಗಳ ಹಿಂದೆ ಇದನ್ನ ದೀಕ್ಷೆ ಮಾಡಿಸಿರುವಂಥದ್ದು ನಮ್ಮ ಹಿರಿಯರು. ನೋಡಿ, ನಾಗದೇವತೆ ನಮ್ಮ ಮನೆಯನ್ನು ಕಾಯ್ತಿರುವಂತ ದೈವ. ಸೊ ಪ್ರತಿ ಸೋಮವಾರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ 45 ವರ್ಷಗಳ ಇತಿಹಾಸವಿದೆ ಈ ನಮ್ಮ ಬಿಲ್ವಪತ್ರೆ ಮರಕ್ಕೆ. ಇದಿಷ್ಟು ನಮ್ಮ ತೋಟ. ಒಂಥರ ನನ್ನ ಪ್ರಪಂಚ ಅಂತ ಹೇಳ್ಬೋದು. ಹೇಗನ್ನಿಸ್ತು ನಮ್ಮ ತೋಟ? ಧನ್ಯವಾದ.